ಇದ್ರೊಳಗ ಒಂದು ಅವಕಾಶ ಸಿಕ್ಕರೆ ಒಂದು ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸಬಹುದು. ನೋಡ್ರಿ, ಇಂಡಿಯಾ ಒಳಗ ಸಾಕಷ್ಟು ಜನ ಶಿಪ್ ಒಳಗ ಕೆಲಸ ಮಾಡ್ತಾರ, ಬಟ್ ಅದ್ರೊಳಗ ಕರ್ನಾಟಕದ ಜನ ಎಷ್ಟಪ್ಪ ಅಥವಾ ಉತ್ತರ ಕರ್ನಾಟಕದವರು ಹುಡುಕಿದ್ರು ಸಿಗಂಗಿಲ್ಲ. ಯಾಕಪ್ಪ ಅಂತಂದ್ರೆ 5 ಪಾಯಿಂಟ್ಸ್ ಐತಿ ನೋಡ್ರಿ. ಒಂದೇದು ಅವೇರ್ನೆಸ್ ಇಲ್ಲ. ನಮ್ಮ ಮಂದಿಗೆ ಶಿಪ್ ಒಳಗ ಜಾಬ್ ಅಂದ್ರೆ ಅಲ್ಲೇನ್ ಜಾಬ್ ಇರ್ತೈತಿ, ಅಲ್ಲೇನ್ ಸ್ಯಾಲ್ರಿ ಕೊಡ್ತಾರ ಅನ್ನೋ ಮಂದಿನ ಬಾಳ. ಯಾಕಪ್ಪ ಅಂದ್ರೆ ಅವೇರ್ನೆಸ್ ಇಲ್ಲ. ಎರಡನೇದೇನಪ್ಪ ಅಂತ ನೋಡ್ರಿ, ಇಂಗ್ಲೀಷ್ ಮಾತಾಡಕ್ ಬರಂಗಿಲ್ಲ ಅನ್ನೋ ಒಂದು ಹೆದರಿಕೆ. ನೋಡ್ರಿ, ಅಲ್ಲಿ ಜಾಸ್ತಿ ಸ್ವಲ್ಪ ಇಂಗ್ಲೀಷ್ ಬಂದ್ರೆ ಸಾಕು, ಬಟ್ ನಿಮ್ದು ಏನ್ ನೋಡ್ತಾರಪ್ಪ ಅಂತಾರ ಕಾನ್ಫಿಡೆನ್ಸು, ನಿಮ್ದು ಸ್ಕಿಲ್ಸು, ಡಿಸಿಪ್ಲಿನ್, ಹಾರ್ಡ್ ವರ್ಕಿಂಗ್ ನೋಡ್ತಾರ. ಇಂಗ್ಲೀಷ್ ಸ್ವಲ್ಪ ಬಂದ್ರೆ ಸಾಕು. ಮೂರನೇದೇನಪ್ಪ ಅಂತ ನೋಡ್ರಿ, ಭಾಳ ಜನಕ್ಕೆ ಗೈಡೆನ್ಸ್ ಇರಂಗಿಲ್ಲ. ಅಲ್ಲಿ ಹೆಂಗೆ ಹೋಗಬೇಕು, ಯಾವ್ಯಾವ ಥರ ಸರ್ಟಿಫಿಕೇಶನ್ಸ್ ಮಾಡ್ಕೋಬೇಕು, ಎಷ್ಟು ಸ್ಯಾಲ್ರಿ ಕೊಡ್ತಾರ, ಎಷ್ಟು ದಿವ್ಸ ಕಾಂಟ್ರಾಕ್ಟ್ ಇರ್ತೈತಿ, ಅದು ಏನೂ ಗೊತ್ತಿರಂಗಿಲ್ಲ. ಅದ್ರ ಸಂಬಂಧ ವಿಡಿಯೋ ಮಾಡಾಕತ್ತೀನಿ. ನಾಲ್ಕನೇದೇನಪ್ಪ ಅಂತ ನೋಡ್ರಿ, ಫ್ಯಾಮಿಲಿ ಮೈಂಡ್ ಸೆಟ್ಟು. ಮನ್ಯಾಗ ಏನಂತಾರ, ಇಲ್ಲೇ ಎಲ್ಲರೂ ಹೋಗಿ ಕಿರಾಣಿ ಅಂಗಡಿ ಹಾಕು ಅಥವಾ ಬೆಂಗಳೂರಿನಾಗ ಹೋಗಿ ಒಂದು ನೌಕರಿ ಮಾಡು ಸಾಕಂತ ಹೇಳು ಜನನ ಫ್ಯಾಮಿಲಿ ಮೈಂಡ್ ಸೆಟ್ ಐತಿ. ಅದ್ರ ಸಂಬಂಧ ಭಾಳ ಹುಡುಗರು ರಿಸ್ಟ್ರಿಕ್ಟ್ ಆಗ್ಬಿಡ್ತಾರ. ಐದನೇದೇನಪ್ಪ ಅಂತ ನೋಡ್ರಿ, ಕೋಸ್ಟಲ್ ನಮಗೆ ದೂರ ಆಗುತ್ತೆ. ಸೊ ಉಡುಪಿ ಮಂಗಳೂರದವ್ರು ಅದಾರ, ಸಿಕ್ಕಾಪಟ್ಟಿ ಜನ ಅದಾರ, ಗೋವಾ ಕೇರಳ ಮಂದಿ. ಬಟ್ ಕರ್ನಾಟಕ, ಸ್ಪೆಷಲಿ ನಾರ್ತ್ ಕರ್ನಾಟಕ ಜನ ಯಾಕೆ ಇಲ್ಲಪ್ಪ ಅಂತಂದ್ರೆ ನಮ್ದು ಕೋಸ್ಟಲ್ಲು ದೂರ ಆಗುತ್ತೆ, ನಾವು ಶಿಪ್ ಡೈಲಿ ನೋಡಿರಂಗಿಲ್ಲ. ಸೊ ಅದ್ರ ಸಂಬಂಧ ನಮ್ಮ ಕರ್ನಾಟಕ ಜನ, ಉತ್ತರ ಕರ್ನಾಟಕ ಜನ ಸಾಕಷ್ಟು ಅಪಾರ್ಚುನಿಟೀಸ್ ಮಿಸ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಸೊ ಅದ್ರ ಸಂಬಂಧ ಹೆಂಗೆ ಹೋಗಬೇಕು, ಏನೇನು ಮಾಡಬೇಕು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಕಮ್ಮಿಂಗ್ ವಿಡಿಯೋಸ್ ಒಳಗೆ. ಇದೇ ಥರ ಫಿಟ್ ಕರ್ನಾಡನ್ನ ಫಾಲೋ ಮಾಡಿರಿ, A to Z ನಿಮಗೆ ಹೇಳ್ಕೊಡ್ತೀನಿ.